ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತ ಈ ಬೆಳಗಿನ ಜಾವದಲ್ಲಿ 15ನೇ ದಿವಸದ ಉಪವಾಸ ಪ್ರಾರ್ಥನೆ ಕೂಡಿ ಬಂದಿರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ವಾಕ್ಯ ಭಾಗ ಯಾವುದನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ? ಒದಗಿಸುವ ದೇವರಾಗಿದ್ದಾನೆ ಅನ್ನೋದನ್ನ ಅಬ್ರಾಮನ ಮುಖಾಂತರವಾಗಿ, ಅಬ್ರಾಮನ ಜೀವಿತದ ಮುಖಾಂತರವಾಗಿ, ಅಬ್ರಾಮನ ಯಜ್ಞ ವೇದಿಯಲ್ಲಿ ಈಸಾಕನನ್ನು ಸಲ್ಲಿಸುವಾಗ ಆತನ ಕೂಡಿಸಿಕೊಂಡಿರುವ ಆ ಕಲ್ಲುಗಳು ಹೇಳ್ತಾ ಇದ್ದಾವೆ. ಎಲ್ಲವನ್ನ ನೋಡಿದಂತಹ ಕಲ್ಲುಗಳು ಹೇಳ್ತಾ ಇದ್ದಾವೆ, ಅಬ್ರಾಮನ ದೇವರು ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಆ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 37-40 ವಚನಗಳನ್ನು ನೋಡುವಾಗ, ಅದರ ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಿನ ಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿಂದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕರೇ, ನಿನ್ನ ಶಿಷ್ಯರನ್ನು ಗದರಿಸದೆ ಹೇಳಿದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದರು. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 9ನೇ ವಚನ, ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನ ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಹೇಳುವಾಗ ಅವನು ಕಲ್ಲುಗಳಿಗೂ ಜೀವ ಇದೆಯಾ ಅನ್ನೋದನ್ನ ಪ್ರಶ್ನೆ ಬರುತ್ತೆ. ಕಲ್ಲಿಗೆ ಜೀವ ಇದೆಯಾ ಅನ್ನೋದನ್ನ ಪ್ರಶ್ನೆ ಬರುತ್ತೆ. ಕೆಲವು ವಿಚಾರಗಳು ಅಗೋಚರವಾದದ್ದು, ಕೆಲವು ವಿಚಾರಗಳು ಮನುಷ್ಯನ ಜ್ಞಾನಕ್ಕೆ ನಿಲುಕದ್ದು, ಕೆಲವು ವಿಚಾರಗಳು ಮನುಷ್ಯನ ಅಂಡರ್ಸ್ಟ್ಯಾಂಡಿಂಗ್ ಹೊರಗಡೆ ಇರುವಂತದ್ದು. ಕರ್ತನ ಈ ಸೃಷ್ಟಿಯಲ್ಲಿ ಮಾಡಿದ ಎಲ್ಲಾ ವಿಚಾರಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಜೀವ ಇದೆ. ಆ ಜೀವವನ್ನ ಪ್ರೂಫ್ ಆಗಿ ತೋರಿಸೋದಕ್ಕೆ ಸೈಂಟಿಫಿಕಲಿ ಆಗಲಿ ಅಥವಾ ಬೇರೆ ಯಾವ ರೀತಿಯಲ್ಲಿ ಅದಕ್ಕೆ ಪ್ರೂಫ್ ಅನ್ನು ತೋರಿಸೋದಕ್ಕೆ ಸಾಧ್ಯವಿಲ್ಲ. ದೇವರು ಅದನ್ನ ಪ್ರಕಟ ಮಾಡದೇ ಇರೋದ್ರಿಂದ ನಮಗೆ ಅನಿಸುತ್ತೆ ಏನೋ ಜೀವವಿಲ್ಲ ಅಂತ ಅನ್ಕೊಂಡೆ. ಯಾಕೆಂದ್ರೆ ಅದು ತುಳಿಯುವಾಗ ಸುಮ್ಮನೆ ಇರುತ್ತೆ, ಅದು ನಮ್ಗೆ ತುಳಿಯೋದಿಲ್ಲ. ಅದನ್ನು ಮುಟ್ಟುವಾಗ ಅದು ನಮ್ಮನ್ನು ಮುಟ್ಟೋದಿಲ್ಲ. ಅದಕ್ಕೋಸ್ಕರ ನಾವೇನು ಅಂದ್ಕೊಂಡು, ಈಗ ಗಿಡಗಳಿಗೆ, ಸಸ್ಯಗಳಿಗೆ ನಾವು ಜೀವ ಇಲ್ಲ ಎಂದು ಅಂದುಕೊಂಡಿದ್ದೀವಿ. ಅದರಲ್ಲೊಂದು ಜೀವ ಇದೆ, ಅದರಲ್ಲೊಂದು ಜೀವ ಇದೆ. ನೀವು ಸಂಪೂರ್ಣವಾಗಿ ಅದರದ ಆ ಲೈಫ್ ಅನ್ನ ಅನಲೈಸ್ ಮಾಡೋದಾದ್ರೆ, ಕೆಲವು ಯೂಟ್ಯೂಬ್ಗಳಲ್ಲಿ ಒಳ್ಳೆ ವಿಡಿಯೋಗಳಿದ್ದಾವೆ. ಏನಂತಂದ್ರೆ ಸಸ್ಯಗಳು ಯಾವ ರೀತಿಯಲ್ಲಿ ಒಂದು ಮಟ್ಟದಿಂದ ಒಂದು ಮಟ್ಟಕ್ಕೆ ಯಾವ ರೀತಿಯಲ್ಲಿ ಬೆಳೀತವೆ ಅನ್ನೋ ವಿಚಾರವನ್ನು ತೋರಿಸ್ತಾರೆ. ಅದನ್ನು ನೋಡಿದ್ರೆ ನಿಮಗೆ ಅದ್ಭುತ ಅನಿಸುತ್ತೆ. ದೇವರ ಸೃಷ್ಟಿ ಕಾರ್ಯ, ದೇವರ ಸೃಷ್ಟಿ ಬೆಳೆಯುವ ರೀತಿಯನ್ನು ನೋಡಿದ್ರೆ ಅದ್ಭುತ ಅನಿಸುತ್ತೆ. ಅದೇ ರೀತಿಯಲ್ಲಿ ನೋಡ್ರಿ, ಇನ್ನೊಂದು ನಾವು ದೇವರ ವಾಕ್ಯದಲ್ಲೇ ನೋಡೋಣ. 1ನೇ ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ ನೋಡುವಾಗ ಅಲ್ಲಿ ಒಂದು ಬಂಡೆಯ ವಿಚಾರವಾಗಿ ಹೇಳಲ್ಪಟ್ಟಿದೆ. 1ನೇ ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಯಾವ ನಿದರ್ಶನದ ಬಗ್ಗೆ ಮಾತನಾಡ ಬರ್ತದೆ? ಇಸ್ರಾಯೇಲರು ಅರಣ್ಯದಲ್ಲಿರುವ ಆ ನೀರನ್ನು ಕೇಳಿದಾಗ ಏನ್ ನೀರು ಕುಡಿದ್ರಂತೆ? ದೈವಿಕವಾದ ನೀರನ್ನು ಕುಡಿದರು. ಹಲ್ಲೆಲೂಯಾ. ಅಂದ್ರೆ ಯಾರೋ ಬಾವಿ ಕೊರೆದು ಬಂದಂತ ನೀರಲ್ಲ ಅದು, ಅಥವಾ ಯಾರೋ ತಂದು ಕೊಟ್ಟಂತ ನೀರಲ್ಲ, ಅಥವಾ ಎಲ್ಲೋ ಹರಿದು ಬಂದಂತ ನೀರಲ್ಲ. ಅವರು ದೈವಿಕವಾದ ನೀರನ್ನು ಕುಡಿದರೆ. ಹೇಗೆಂದು ನೋಡುವಾಗ, ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನು ಕುಡಿತಿದ್ರು. ಹಲ್ಲೆಲೂಯಾ. ಬಂಡೆ ಏನ್ ಮಾಡ್ತಾ ಇರ್ತದೆ? ಅವರ ಹಿಂದೆ ಹೋಗ್ತಾ ಇರ್ತದೆ. ಅವರ ಪ್ರಯಾಣದಲ್ಲಿ ಅವರ ಹಿಂದೆ ಹೋಗ್ತಾ ಇರ್ತದೆ. ಆ ಹಿಂದೆ ಹೋಗುತ್ತಿದ್ದಂತ ಬಂಡೆಯಿಂದ ಬಂದ ನೀರನ್ನ ಅವರು ಕುಡಿದರಂತೆ. ಆ ಬಂಡೆ ಯಾರೆಂದು ನೋಡುವಾಗ ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕರ್ತನ ಹೇಳ್ತಾ ಇದ್ದಾನೆ, ಈ ಒಂದು ವಾಕ್ಯದಿಂದ ನಮಗೇನು ಪ್ರೋತ್ಸಾಹಿಸುತ್ತೆ ಅಂದ್ರೆ, ಕಲ್ಲುಗಳಿಗೂ ಕೂಡ ಒಂದು ಜೀವ ಇದೆ. ಹಲ್ಲೆಲೂಯಾ. ಅದು ಆತ್ಮಿಕವಾದ ಅರ್ಥ ಆಗಿರಬಹುದು. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಲ್ಲುಗಳಿಗೂ ಒಂದು, ಆ ಕಲ್ಲುಗಳು ಅಬ್ರಾಮನ ಈಸಾಕನನ್ನ ಅರ್ಪಿಸುವಂತ ಒಂದು ಯಜ್ಞವನ್ನ ಸಮರ್ಪಿಸುವಂತ ಸಮಯದಲ್ಲಿ ಆ ಒಂದು ಕಲ್ಲುಗಳು ಹೇಳ್ತಾ ಇದ್ದಾವೆ. ಆ ಕಲ್ಲುಗಳು ಏನಂತ ಸಾಕ್ಷೀಕರಿಸಿದೆ? ಅಬ್ರಹಾಮನ ದೇವರು ಒದಗಿಸುವ ದೇವರಾಗಿದೆ. ಇವತ್ತಿನ ದಿವಸ 2ನೇ ಭಾಗಕ್ಕೆ ಹೋಗೋಣ. ಆದಿಕಾಂಡ 28ನೇ ಅಧ್ಯಾಯ 11ನೇ ವಚನ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 28ನೇ ಅಧ್ಯಾಯ 11ನೇ ವಚನ, ಅವರು ಹೋಗುತ್ತಿರಲು
ಇದರ ಹಿನ್ನೆಲೆ ನಾನು ನಿಮಗೆ ಹೇಳ್ಬಿಡ್ತೇನೆ. 28ನೇ ಅಧ್ಯಾಯದಲ್ಲಿ ಏನ್ ನಡೀತಾ ಇದೆ? ಯಾಕೋಬನು ತನ್ನ ತಂದೆಗೂ ಅಣ್ಣನಿಗೂ ಮೋಸ ಮಾಡಿ ಅದನ್ನು ಓಡಿಕೊಂಡು ಬರ್ತಾ ಇದ್ದಾನೆ. ಅವನ ಹೆಸರಿನ ಪ್ರಕಾರವಾಗಿ ಅವನ ಸ್ವಭಾವ ಇದೆ. ಅದನ್ನು ಮೋಸ ಮಾಡಿ ಓಡಿ ಬರುವಂತ ಪ್ರಾಣ ಉಳಿಸಿಕೊಂಡು ಓಡಿ ಬರ್ತಾ ಇದ್ದಾನೆ. ಯಾಕಂತಂದ್ರೆ ಯಾಕೋಬನ ಅಣ್ಣ ಏಸಾವನು ಆತನ ಒಬ್ಬ ಶಾರ್ಪ್ ಶೂಟರ್, ಬಿಲ್ಲುಗಾರನಾಗಿದ್ದಾನೆ. ಎಷ್ಟು ಕಿಲೋಮೀಟರ್ ಮೀಟರ್ ಗಟ್ಟಲೆ ದೂರ ಇದ್ರೂ ಕೂಡ ಆ ಒಂದು ಬೇಟೆ, ನಮ್ಗೆ ಗೊತ್ತಿದೆ, ಬೇಟೆಯನ್ನು ತೆಗೆದುಕೊಂಡು ಬಾ ಅನ್ಕೊಂಡು ಈ ಸಾಕನ್ನು ಕಳಿಸ್ತಾನೆ. ಒಳ್ಳೆ ಬೇಟೆಯನ್ನು ತೆಗೆದುಕೊಂಡು ಬಾ ಅಂತ ಅನ್ಕೊಂಡು, ಒಳ್ಳೆ ಬೇಟೆಯನ್ನು ತೆಗೆದುಕೊಂಡು ಬಾ ಅಂತ ಅನ್ಕೊಂಡು ತನ್ನ ಮಗನಿಗೆ ಹೇಳಿದ, ಮಗನ ಶಕ್ತಿ, ಕ್ಷಮತೆ, ಸಾಮರ್ಥ್ಯ, ತಲಾಂತ ಏನಂತ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರವಾಗಿ ನೀವು ಒಳ್ಳೆ ಬೇಟೆಯನ್ನ ತೆಗೆದುಕೊಂಡು ಅದನ್ನ ನಾವು ಮನಗಂಡು ನಾವು ಒಂದನ್ನ ತಿಳಿದುಕೊಂಡು ಏನಂತಂದ್ರೆ ಅದನ್ನು ಶಾರ್ಪ್ ಶೂಟರ್ ಆಗಿದ್ದಾನೆ. ಅದನ್ನು ದೂರದಿಂದಲೇ ನಿಂತು ಆ ವ್ಯಕ್ತಿಯನ್ನು ಹೊಡೆಯುವಂತ, ಪ್ರಾಣಿಯನ್ನ ಹೊಡಿತಾನೆ ಅಂತಂದ್ರೆ ಅವನ ಅಷ್ಟು ಶಾರ್ಪ್. ಮನುಷ್ಯರನ್ನ ಹೊಡೆಯೋದು ಸುಲಭ, ಪ್ರಾಣಿಯನ್ನ ಒಂದು ಕ್ಷಣ ನಿಂತಲ್ಲೇ ನಿಲ್ಲುವಂತ ಪ್ರಾಣಿಯಲ್ಲ, ಮೂವ್ ಆಗುವಂತ ಕಾಡಿನಲ್ಲಿರುವಂತ ಪ್ರಾಣಿಯನ್ನ ಬಿಲ್ಲಲ್ಲಿ ಹೊಡಿತಾನೆ ಅಂತಂದ್ರೆ ಅದನ್ನು ಎಷ್ಟು ಮಟ್ಟಕ್ಕೆ ಶಾರ್ಪ್ ಶೂಟರ್ ಆಗಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಇಂಥ ಶಾರ್ಪ್ ಶೂಟರ್ ತಮ್ಮ ಯಾರಾಗಿದ್ದಾನೆ? ಯಾಕೋಬನಾಗಿದ್ದಾನೆ. ಆ ಯಾಕೋಬನು ಇಂಥ ಶಾರ್ಪ್ ಶೂಟರ್ಗೆ ಮೋಸ ಮಾಡಿ ಓಡೋಗುವಂತ ಸಮಯದಲ್ಲಿ ಅವನಿಗೆ ಏನಂದ್ರೆ, ಯಾವಾಗ ಕಾಡಿನಿಂದ ಏಸಾವ ಬಂದುಬಿಟ್ಟು ಅವನು ಒಳ್ಳೆಯ ಒಂದು ಪ್ರಾಣಿನ ತೆಗೆದುಕೊಂಡು ಬರುತ್ತಾನೆ, ನಾಳೆ ದಿವಸ ಅಥವಾ ಆ ಒಂದು ದಿವಸ ಆ ಸಮಯದಲ್ಲಿ ಓಡಿ ಹೋಗೋ ಸಂದರ್ಭದಲ್ಲಿ ಏನಾದ್ರು ಬಂದಿದ್ರೆ ಯಾರನ್ನ ಶೂಟ್ ಮಾಡಿ ಕೊಂದಿರೋರು? ಯಾಕೆ ವಿಚಾರ ಗೊತ್ತಾಗಿದ್ರೆ ಯಾಕೋಬನೇ ಅದರ ಆ ಒಂದು ಬಾಣದ ಗುರಿ ಆಗ್ತಾ ಇದೆ. ಆದ್ರೆ ಇವನು ಅದಕ್ಕೋಸ್ಕರವಾಗಿ ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಓಡಿ ಹೋಗ್ತಾ ಇದ್ದಾನೆ? ಲಾಬಾನನ ಮನೆಗೆ ಹೋಗ್ತಾ ಇದ್ದಾನೆ. ಆದ್ರೆ ಇದರ ಹೋಗುವಂತ ದಾರಿಯಲ್ಲಿ ಲಾಬಾನನ ಮನೆಗೆ ತಲುಪದೇ ಇರುವಂತ ಸಂದರ್ಭದಲ್ಲಿ ಏನಾಗ್ತಿದೆ, ಅಲ್ಲಿ ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ 11ನೇ ವಚನ, ಹೊತ್ತು ಮುಳುಗಿದ್ದರಿಂದ ರಾತ್ರಿ ಅಲ್ಲಿ ಇಳಿದುಕೊಂಡರು. ಏನಾಗುತ್ತಾರೆ? ಓಡಿ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಯಾವುದೇ ವೆಹಿಕಲ್ ಇಲ್ಲ. ಯಾವುದೇ ಒಂದು ಓಡಿ ಹೋಗುವಂತ ಸಂದರ್ಭದಲ್ಲಿ ಯಾವ್ದಾದ್ರು ವೆಹಿಕಲ್ ಸಿಗುತ್ತೆ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ವೆಹಿಕಲ್ ಸಿಗುತ್ತೆ, ಮೊದಲೇ ಅರೇಂಜ್ಮೆಂಟ್ ನಡೆಯುತ್ತೆ. ಆದ್ರೆ ಇಲ್ಲಿ ಯಾವ ಅರೇಂಜ್ಮೆಂಟ್ಸ್ ನಡೆಯುವುದಿಲ್ಲ. ಯಾಕಂದ್ರೆ ನಮಗೆ ಗೊತ್ತು, ಎಲ್ಲಾ ಜನರ ಈಸಾಕನಿಗೋಸ್ಕರವಾಗಿ ಹೆಣ್ಣನ್ನು ಹುಡುಕಿಕೊಂಡು ಬರ್ತೇನೆ ಅಂತ ಅನ್ಕೊಂಡು ಇದೇ ಲಾಬಾನನ ಮನೆಗೆ ಬರುವಾಗ ಎಷ್ಟು ಒಂಟೆಗಳಿದ್ವು? 8 ಒಂಟೆಗಳನ್ನ ಆತನು ತೆಗೆದುಕೊಂಡು ಹೋಗ್ತಾನೆ. ಆ ಒಂಟೆ ಸವಾರಿ ಮಾಡ್ಕೊಂಡು ಇಷ್ಟು ದಿನಗಳ ಕಾಲ ಆತನ ಪ್ರಯಾಣ ಮಾಡ್ತಾನೆ. ಆದ್ರೆ ಇವನು ಈಗ ಒಂಟೆಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಇವನಿಗೆ ಒಂದು ಕುರಿಮರಿಯೂ ಕೂಡ ಸಿಗಲ್ಲ ಇವನ ಅಣ್ಣನ ಕಡೆಯಿಂದ, ತಂದೆ ಕಡೆಯಿಂದ. ಯಾಕಂದ್ರೆ ಮೋಸ ಮಾಡಿ ಹೋಗ್ತಾ ಇದ್ದಾನೆ. ಮೋಸ ಮಾಡಿ ಹೋಗುವಾಗ ಒಂದು ಕಡೆ ರೀಚ್ ಆಗುವಾಗ ಏನಾಗ್ತಾ ಇದೆ? ಕತ್ತಲೆ ಆಗ್ತಾ ಇದೆ. ಕತ್ತಲೆಯಲ್ಲಿ ಮನುಷ್ಯನ ಟ್ರಾವೆಲ್ ಮಾಡೋದು ಬೇಡ ಅಂತ ಅನ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ರಾತ್ರಿ ಅಲ್ಲಿಯೇ ಇಳುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ತಲುಪಿರುವ ಸ್ಥಳಕ್ಕೆ ಆತನ ತಲುಪಿಲ್ಲ. ಈಗ ಏನ್ ಮಾಡ್ತಾ ಇದ್ದಾನೆ? ಒಂದು ವಿಶ್ರಾಂತಿಯನ್ನ ಮಾಡೋಣ. ಯಾಕೆಂತಂದ್ರೆ ಓಡಿ ಆ ನಂತರ ನಡೆದು ಸುಸ್ತಾಗಿ ಆತನು ಮಲಗಿಕೊಳ್ಳುವುದಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ತಲೆದಿಂಬ ಆದ್ರೆ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ ಗರ್ಭ ಶ್ರೀಮಂತ, ಅದರ ಮಗನಾದ ಇಸಾಕನು ಆತನು ಕೂಡ ಶ್ರೀಮಂತನ. ಆತನ ಬಿತ್ತಿದ ಬೀಜ ಎಷ್ಟಂತೆ 100% ಆ ಒಂದು ಬೆಳೆಯನ್ನ ಕೊಡ್ತಿತ್ತೆ. ಮರುಭೂಮಿಯಲ್ಲಿ 100% ಬೆಳೆಯನ್ನ ಎತ್ತಿರುವಂತ ಒಬ್ಬ ಮನುಷ್ಯನ ಇರೋದಾದ್ರೆ ಅದೇ ಇಸಾಕನ ಕಾಲಮಾನದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅಂತ ಒಂದು ತಂದೆಯ ಮಗನಾಗಿ ಅದನ್ನು ಗುಡಾರಗಳಲ್ಲಿ ಜೀವಿಸ್ತಾ ಇದ್ರು ಕೂಡ, ಗುಡಾರ ಎಂದು ಕೂಡ ನಾವು ಸಾಮಾನ್ಯವಾಗಿ ಗುಡಾರ ಅಂದ್ರೆ ಕೂಡ ಎಲ್ಲ ಒಂದು ಮನುಷ್ಯನ ಮಲಗುವಂತ ಫೆಸಿಲಿಟಿ ಅದರೊಳಗಿರುತ್ತೆ. ಆದ್ರೆ ಅಂತ ಒಂದು ಫೆಸಿಲಿಟಿಯಲ್ಲಿ ಇದ್ದಂತ ಯಾಕೋಬನಿಗೆ ಎಲ್ಲಿ ಬರ್ತಾ ಇದ್ದಾನೆ? ಈ ರಾತ್ರಿಯಲ್ಲಿ ಎಲ್ಲಿ ಮಲಗ್ತಾ ಇದ್ದಾನೆ? ತಲೆದಿಂಬಾಗಿ ಏನನ್ನ ಇಟ್ಟುಕೊಂಡಿದ್ದಾನೆ? ಕಲ್ಲನ್ನ ಇಟ್ಟುಕೊಂಡು ಆತನು ಮಲಗ್ತಾ ಇದ್ದಾನೆ. ಒಂದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು, ಬೇರೆ ನಾವು ಯಾವುದೇ ಪರಿಸ್ಥಿತಿಗೆ ನಮ್ಮನ್ನ ಕರ್ತನು ತಲುಪಿಸಿದರು, ನಮ್ಮನ್ನ ನಡೆಸುವ ದೇವರು ನಮ್ಮ ಜೊತೆ ಇರ್ತಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಮಲಗಿದರ ನಿಮಿತ್ತವಾಗಿ ರಾತ್ರಿ ಒಂದು ಕನಸನ್ನು ಅವನು ಕಾಣ್ತಾನೆ. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಹಲ್ಲೆಲೂಯಾ. ಇದು ಆತ್ಮಿಕ ಮಂಡಲದಲ್ಲಿ ನಡೀತಿರುವಂತ ಕಾರ್ಯಗಳು. ಏನ್ ನಡೀತಾ ಇದ್ದೇವೆ? ಒಂದು ನಿಚ್ಚಣಿಗೆ ಪರಲೋಕಕ್ಕೆ ಮತ್ತು ಭೂಮಿಗೆ ಕನೆಕ್ಟ್ ಆಗಿದೆ. ಆ ಸಂಪರ್ಕ ಹೊಂದಿರುವಂತಹ ಆ ನಿಚ್ಚಣಿಗೆಯಲ್ಲಿ ದೇವದೂತರು ಹತ್ತುತ್ತಾ ಇದ್ದಾರೆ. ಹತ್ತುದು ಮಾತ್ರವಲ್ಲ,
ದೇವರಿಂದ ಉತ್ತರವನ್ನ ತೆಗೆದುಕೊಂಡು ಮತ್ತೆ ಇಳಿದು ಬರ್ತಾ ಇದ್ದಾನೆ. ಅದರ ಅರ್ಥ ಏನಂತಂದ್ರೆ, ಒಂದು ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ದೇವದೂತರು ತಮ್ಮ ಕೆಲಸವನ್ನ ಮುಗಿಸಿ ಶಿಫ್ಟ್ ಮುಗಿಸಿ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಶಿಫ್ಟ್ಗೆ ರೆಡಿ ಆಗಿ ದೇವದೂತರು ಮತ್ತೆ ಇಳಿದು ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆ ಕಾರ್ಯ ನಡೀತಾ ಇದೆ. ನಾವು ಒಂದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳುವ ವಿಚಾರ ಎಂದ್ರೆ, ಯಾಕೋಬನು ಆ ಸ್ಥಳಕ್ಕೆ ಬರುವುದಕ್ಕಿಂತ ಮುಂಚೆ ಹಾಗಾದ್ರೆ ಅಲ್ಲಿ ದೇವದೂತರು ಇದ್ದರು ಎಂದು ಅರ್ಥ ಆಯ್ತು. ಹಲ್ಲೆಲೂಯಾ. ಯಾವ ವಾಕ್ಯವನ್ನು ನಮಗೆ ನೆನಪಿಸ್ತಾ ಇದೆ? ಆತನ ಹೇಳ್ತಾ ಇದ್ದಾನೆ, ಆತನ ವಾಕ್ಯ ಕೀರ್ತನೆ 91ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ, ಕೀರ್ತನೆ 91ನೇ ಅಧ್ಯಾಯ 11ನೇ ವಚನ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತನಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಹಲ್ಲೆಲೂಯಾ. ನೀನು ಹೋಗುವುದಕ್ಕಿಂತ ಮುಂಚೆಯೇ ಕರ್ತನು ದೇವದೂತರನ್ನ ನೇಮಿಸಿ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಕಾಯುವ ದೇವರು ನಿನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಉಪವಾಸದ ಸಂದರ್ಭದಲ್ಲಿ ಒಂದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ದಿವಸ ಅಥವಾ ಯಾವತ್ತೋ ದಿವಸ ನೀನು ಯಾವ ಸ್ಥಳಕ್ಕೆ ಹೋಗಬೇಕೋ ಆ ಸ್ಥಳದಲ್ಲಿ ಒಂದು ದೇವದೂತರ ಸಂದರ್ಶನ ನಿನಗೆ ಉಂಟಾಗುವಂತದಾಗಿದೆ. ಕರ್ತನು, ಯಾಕೆಂದ್ರೆ ಇಲ್ಲಿ ಯಾಕೋಬನು ಏನು ಮಾಡ್ತಾ ಇದ್ದಾನೆ? ತನ್ನ ಪ್ರಾಣವನ್ನ ಹೊತ್ತುಕೊಂಡು ಆತನು ಬರ್ತಾ ಇದ್ದಾನೆ. ಇನ್ನೂ ದೂರ ಸಾಗಬೇಕು. ಸಾಗುವಂತ ಸಮಯದಲ್ಲಿ ಕತ್ತಲೆ ಆಗಿದೆ. ಕತ್ತಲೆ ಯಾವ ಪ್ರೊಟೆಕ್ಷನ್ ಅವನಿಗಿಲ್ಲ, ಯಾವ ಒಂದು ಬಟ್ಟೆ ಬರೆ ಏನು ತಂದಿಲ್ಲ, ಆಹಾರವನ್ನು ತಂದಿಲ್ಲ. ಅದನ್ನು ಕಲ್ಲಿನ ಮೇಲೆ ತನ್ನ ತಲೆದಿಂಬನ್ನ ಇಟ್ಟುಕೊಂಡು ಆ ತಲೆದಿಂಬಾಗಿ ಇಟ್ಟುಕೊಂಡು ಮಲಗ್ತಾ ಇದ್ದಾನೆ. ಈತನು ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ಕರ್ತನು ದೇವದೂತರನ್ನು ನೇಮಿಸಲಿಲ್ಲ. ನನ್ನ ಯಾಕೋಬನು ಬರ್ತಾನೆ, ಆತನು ದೇವರ ಮಗನಾಗಿದ್ದಾನೆ. ಸಂದರ್ಭ ಪರಿಸ್ಥಿತಿ ಅನುಗುಣವಾಗಿ ಆತನು ಮೋಸ ಮಾಡಿ ಬರ್ತಾನೆ. ಆದ್ರೆ ಒಂದು ದಿವಸ ಆತನನ್ನು ನಾನು ಪರಿಶುದ್ಧನಾಗಿ ಆತನನ್ನು ಸರಿಪಡಿಸಿ ನಾನು ನಿಲ್ಲಿಸುವವನಾಗಿದ್ದೇನೆ. ಆದ್ರೆ ಈಗಿರುವಂತ ಕಷ್ಟಗಳಲ್ಲಿ ಆತನನ್ನು ನಾನು ಕೈ ಬಿಡುವವನಲ್ಲ, ಆತನನ್ನ ಕಾಯುವ ದೇವರು ನಾನಾಗಿದ್ದೇನೆ. ಹಲ್ಲೆಲೂಯಾ. ಆತನಿಗೆ ಆತ್ಮ ಪ್ರಾಣ ಶರೀರಕ್ಕೆ ಯಾವ ತೊಂದರೆಯೂ ಆಗದಂತೆ ಕಾಯುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಸ್ಥಳಕ್ಕೆ ಯಾಕೋಬನು ಬರುವುದಕ್ಕಿಂತ ಮುಂಚೆ ಆ ಸ್ಥಳದಲ್ಲಿ ದೇವರ ಒಂದು ಸಂದರ್ಶನ, ಅದೇ ರೀತಿಯಲ್ಲಿ ದೇವದೂತರ ಅಲ್ಲಿ ಸಾನ್ನಿಧ್ಯ, ದೇವದೂತರ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮುಂದೆ ನಾವು ನೋಡಿದ್ರೆ ಯಾಕೋಬನ ಹೇಳುವಂತ ಮಾತು ನೋಡ್ರಿ, ಅದು ಆತ್ಮಿಕ ಮಂಡಲದಲ್ಲಿ ನಡೆದಂತ ವಿಚಾರ. ಆತ್ಮಿಕ ಕಣ್ಣುಗಳಿಂದ ಯಾಕೋಬನ ನೋಡ್ತಾ ಇದ್ದಾನೆ. ಈಗ ಯಾಕೋಬನ ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆ ಹೊರತು ಇದು ಪರಲೋಕದ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಎದ್ದಾಗ ತಾನು ತಲೆದಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಯಾಕೋಬನು ಬರೋದಕ್ಕಿಂತ ಮುಂಚೆ ದೇವದೂತರು ಇದ್ದು ಸರಿ, ಯಾಕೋಬನ ಬರೋದಕ್ಕಿಂತ ಮುಂಚೆ ಆತನ ತಲೆದಿಂಬಾಗಿಟ್ಟಲ್ಲ ಕಲ್ಲು, ಆ ಕಲ್ಲು ಆ ಸ್ಥಳದಲ್ಲೇ ಇತ್ತು. ಬೇರೆ ಹಲ್ಲೆಲೂಯಾ. ಆ ಕಲ್ಲಿಗೆ ಒಂದು ಸಾಕ್ಷಿ ಹೇಳೋದಕ್ಕಿದೆ. ಏನಂತಂದ್ರೆ, ಯಾಕೋಬನ ಈ ಸ್ಥಳಕ್ಕೆ ಬರ್ತಾನೆ, ಈ ಸ್ಥಳದಲ್ಲಿ ಮಲಗುತ್ತಾನೆ ಅಂತಂದ್ರೆ ಕರ್ತನ ಅದಕ್ಕಿಂತ ಮುಂಚೆ ದೇವದೂತರನ್ನ ನೇಮಿಸಿ ಕಾಯ್ದು ಕಾಪಾಡುವಂತ ದೇವರು ಆತನಾಗಿದ್ದಾನೆ ಅನ್ನೋದನ್ನ ನಮ್ಮ ದೇವರು ಕಾಯುವ ದೇವರೆಂದು ಆ ಕಲ್ಲು ಸಾಕ್ಷೀಕರಿಸದೆ. ಇವತ್ತಿನ ದಿವಸ ನಾವು ಹೋಗುವಂತ ಸ್ಥಳಗಳಲ್ಲಿ, ನಾವು ಹೋಗುವಂತ ನಿಲ್ಲುವಂತ ಸ್ಥಳಗಳಲ್ಲಿ ಕರ್ತರು ನಮಗಿಂತ ಮುಂಚೆಯೇ ಆತನ ಮುಂಬಲವಾಗಿ ಹಿಂಬಲವಾಗಿ ಇದ್ದು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕೆಂದ್ರೆ ಕೀರ್ತನೆ 121ನೇ ಅಧ್ಯಾಯ 7ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಯಾಕೋಬನಿಗೆ ಸಮಂಜಸವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಏನನ್ನ ಹೇಳ್ತದೆ? ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹಲ್ಲೆಲೂಯಾ. ನಮ್ಮ ವಾಕ್ಯ ಹೇಳುತ್ತೆ, ನಮ್ಮ ತಲೆ ಕೂದಲು ಕೆಳಗಡೆ ಬಿಡಬೇಕಾದ್ರೂ ಕರ್ತನ ಅಪ್ಪಣೆ ಬೇಕು. ಹಲ್ಲೆಲೂಯಾ. ಸಲೂನಲ್ಲಿ ಎಷ್ಟು ತಲೆ ಕೂದಲು ಕೆಳಗಡೆ ಬಿದ್ದಿದೆಯಲ್ಲ, ಅದಕ್ಕೆ ಕರ್ತನ ಅಪ್ಪಣೆ ಇದ್ದೇ ಅದು ಕೆಳಗಡೆ ಬಿದ್ದಿದೆ. ಹಲ್ಲೆಲೂಯಾ. ಅಪ್ಪಣೆ ಇಲ್ಲದೆ ಒಂದು ಕೂದಲು ಕೂಡ ನಮ್ಮ ತಲೆಯಿಂದ ಕೆಳಗಡೆ ಬೀಳೋದಿಲ್ಲ. ಯಾಕಂದ್ರೆ ಆತನು ಆ ರೀತಿಯಲ್ಲಿ ನಮ್ಮನ್ನ ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಯೋಬನನ್ನು ನೋಡೋಣ. ಯೋಬನ ಜೀವಿತದಲ್ಲಿ ಕರ್ತನ ಒಂದು ಕಾಯುವಿಕೆ ಇತ್ತ, ಕರ್ತನ ರಕ್ಷಣೆ ಇತ್ತ. ಏನಂತ ರಕ್ಷಣೆ ಇತ್ತು? ಆತನ ದೇಹದ ಮೇಲೆ, ದೇಹದ ಸುತ್ತಲೂ
ಬೆಂಕಿ ಬೇರೆ ಇತ್ತು. ಆತನ ಮಕ್ಕಳ ಸುತ್ತಲೂ ಒಂದು ಬೆಂಕಿ ಬೇರೆ ಇತ್ತು. ಆತನ ಸ್ವಾಸ್ಥ್ಯದ ಸುತ್ತಲೂ ಬೆಂಕಿ ಬೇರೆ ಇತ್ತು. ಒಂದನ್ನು ಗಮನಿಸಿದರೆ ದೇವರು ಒಬ್ಬ ವ್ಯಕ್ತಿಯ ಸುತ್ತಲೂ 3 ರೀತಿಯ ಬೆಂಕಿ ಬೇರೆಯನ್ನು ಇಟ್ಟುಕೊಳ್ತಾನೆ. ಒಂದು, ಆತನ ಸುತ್ತಲೂ ಇರುವಂತಹ ಬೆಂಕಿ, ಒಬ್ಬ ವ್ಯಕ್ತಿಯ ಸುತ್ತಲೂ ಇರುವಂತಹ ಬೆಂಕಿ ಬೇರೆ, ಕುಟುಂಬದ ಸುತ್ತಲೂ ಇರುವಂತಹ ಬೆಂಕಿ ಬೇರೆ, ಅದೇ ರೀತಿಯಲ್ಲಿ ಸ್ವಾಸ್ಥ್ಯದ ಸುತ್ತಲೂ ಇರುವಂತಹ ಬೆಂಕಿ ಬೇರೆ ನೋಡ್ತೇವೆ. ಈ ಬೆಂಕಿ ಬೇರೆಯನ್ನ ದಾಟಿ ಯಾವ ದುರಾತ್ಮಗಳು, ಯಾವ ಅಂಧಕಾರ ಶಕ್ತಿಗಳು ಮುಟ್ಟಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಆತನು ಯೋಬನನ್ನು ಮುಟ್ಟುವುದಕ್ಕೋಸ್ಕರ ಯಾರ ಪರ್ಮಿಷನ್ ಬೇಕಿತ್ತು? ದೇವರ ಪರ್ಮಿಷನ್ ಬೇಕಿತ್ತು. ಹಲ್ಲೆಲೂಯಾ. ಆತನು ಕರ್ತನ ಸನ್ನಿಧಿಗೆ ಹೋಗಿ ಆತನ ಹೇಳ್ತಾನೆ, ದೇವರು ಕೇಳ್ತಾರೆ, ನೀನು ಲೋಕವೆಲ್ಲ ಸುತ್ತಾಡುತ್ತಾ ಬಂದ ಅಂತ ಅನ್ಕೊಂಡು ಕೇಳುವಾಗ ಸೈತಾನನೇ ಹೇಳ್ತಾನೆ, ಹೌದು, ನಾನು ಲೋಕವೆಲ್ಲ ಸುತ್ತಾಡುತ್ತಾ ಬಂದಿದ್ದೇನೆ. ಲೋಕವೆಲ್ಲ ನಾವು ಸುತ್ತಾಡುತ್ತಾ ಬಂದಿದ್ದೇನೆ ಅಂತ ಅನ್ಕೊಂಡೆ. ಅದೇ ರೀತಿಯಲ್ಲಿ ಸುತ್ತಾಡುತ್ತಿರುವಾಗ ನೀತಿವಂತನಾದ ನನ್ನ ಮಗನಾದ ಯೋಬನನ್ನು ನೀನು ನೋಡಿದ್ಯಾ? ಆತನ ಮೇಲೆ ದೃಷ್ಟಿ ಇಟ್ಟಿದೆಯಾ? ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ದೃಷ್ಟಿ ಇಟ್ಟಿದ್ದೇನೆ ಅಂತ ಅಂದ್ಕೊಂಡು ಹೇಳಿದೆ. ದೃಷ್ಟಿ ಇಟ್ಟಿದೆ. ನಾವು ಕೂಡ ದೇವರ ಮಕ್ಕಳು ಬೇರೆ. ಇವತ್ತಿನ ದಿವಸ ಕರ್ತನು ಸೈತಾನನ ಬಳಿ ಕೇಳೋದಾದ್ರೆ, ನಮ್ಮ ಹೆಸರನ್ನು ಹಿಡಿದು ಇವನ ಮೇಲೆ ನೀನು ದೃಷ್ಟಿ ಇಟ್ಟಿದ್ಯಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಹೌದು, ದೃಷ್ಟಿ ಇಟ್ಟಿದ್ದೇನೆ. ಯಾಕಂದ್ರೆ ಸೈತಾನನು ರೆಸ್ಟ್ ತಗೊಳ್ಳೋನಲ್ಲ. ನೀನು ಸುತ್ತಾಡ್ಕೊಂಡು ಬಂದ ಅಂದ್ರು, ಹೌದು, ನಾನು ಸುತ್ತಾಡ್ಕೊಂಡು ಬಂದೆ ಅಂತಂದೆ. ಅವನು ರೆಸ್ಟ್ಲೆಸ್ ಆಗಿರುವಂತ ಒಂದು ಆತ್ಮವಾಗಿದ್ದಾನೆ. ಯಾರ ವಿರುದ್ಧವಾಗಿ ರೆಸ್ಟ್ಲೆಸ್ ಅವನ ಕೆಲಸ ಮಾಡ್ತಾ ಇದ್ದಾನೆ? ದೇವ ಜನರ ವಿರುದ್ಧವಾಗಿ ಅದರ ಕೆಲಸ ಮಾಡುವವನಾಗಿದೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಪ್ರಾರ್ಥನೆ ಮಾಡದೆ, ಉಪವಾಸ ಮಾಡದೆ, ಕರ್ತನ ಸನ್ನಿಧಾನದಲ್ಲಿ ಮೊರೆ ಇಡದೆ, ಆರಾಧನೆ ಮಾಡದೆ, ಸತ್ಯವೇದ ಧ್ಯಾನ ಮಾಡದೆ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ಅವನು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ದುರಾತ್ಮನು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ದೇವ ಮಕ್ಕಳು ನಾವು ರೆಸ್ಟ್ ತಗೋತಾ ಇದ್ದೀವಿ. ನಾವು ಇವತ್ತಿನ ದಿವಸ ಆಕ್ಟಿವ್ ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ನಮ್ಮ ಆತ್ಮಿಕ ಜೀವಿತವನ್ನು ಬದಲಾಯಿಸಬೇಕು. ನಮ್ಮ ಆತ್ಮಿಕ ಜೀವಿತದ ದಿನಚರಿಯನ್ನು ಬದಲಾಯಿಸಬೇಕು. ಒಂದು ದಿನ ಆರಾಧನೆ ಮಾಡಲಿಲ್ಲ, ಒಂದು ದಿನ ಕರ್ತನ ಸನ್ನಿಧಾನದಲ್ಲಿ ವಾಕ್ಯ ಓದಿಲ್ಲ, ಒಂದು ದಿನ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ಯಾರಿಗೆ ಒಂಥರ ನನಗೆ ಏನೋ ಒಂದು ಅನ್ಯೂಶುವಲ್ ಅನಿಸಿದೆ ಅಂತ ಅನ್ಕೊಂಡು ಯಾರಿಗೆ ಅನಿಸುತ್ತೆ? ಇವು ಮುಂಜಾವಿನ ಪ್ರಾರ್ಥನೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇಲ್ಲ. ಆ ರೀತಿ ನಿಮಗೆ ಅನಿಸ್ತಾ ಇದೆ, ನಿಮ್ಮ ಆತ್ಮ ಜೀವಂತ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿ ಅನಿಸ್ತಾ ಇಲ್ಲ ಅನ್ನೋದಂದ್ರೆ ನಿಮ್ಮ ಆತ್ಮ ಅಲುಗಾಡ್ತಾ ಇದೆ, ಸಾಯುವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನ ಅರ್ಥ. ನೋಡ್ರಿ, ಮನುಷ್ಯ ಶಾರೀರಿಕವಾಗಿ ಸಾಯುವಾಗ ನಮಗೆ ಉಸಿರಾಟದ ತೊಂದರೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ನಮ್ಮ ಆತ್ಮ ಸಾಯುವ ಪರಿಸ್ಥಿತಿಯಲ್ಲಿ ಅಥವಾ ಅಲುಗಾಡುವ ಪರಿಸ್ಥಿತಿಯಲ್ಲಿ, ಅಂದ್ರೆ ಒಂದು ರೋಗಗ್ರಸ್ತವಾಗಿದೆ ಅಂತಂದ್ರೆ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಅನೇಕ ಪಾಪಗಳು, ಅನೇಕ ಕೆಟ್ಟ ಘಟನೆಗಳು, ಅನೇಕ ತಪ್ಪಾದ ಮಾತುಗಳು, ತಪ್ಪಾದ ಆಲೋಚನೆಗಳು ನಮಗೆ ಬರ್ತಾ ಇದೆ ಅಂತಂದ್ರೆ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಆತ್ಮ ಸತ್ತಿದೆ, ನಮ್ಮ ಆತ್ಮ ರೋಗಗ್ರಸ್ತವಾಗಿದೆ. ಇವತ್ತಿನ ದಿವಸ ರೋಗಗ್ರಸ್ತ ಆಗುವಂತ ಆತ್ಮವನ್ನ ಹೊಂದಿಕೊಂಡು ಜೀವಿಸುವುದಕ್ಕೆ ನಮ್ಮನ್ನ ಕರ್ತನು ಕರೆದಿಲ್ಲ. ನಮ್ಮನ್ನ ಕರೆದಿರೋದು ಒಂದು ಜೀವ ಉಳ್ಳಂತ ಆತನ ಸಮೃದ್ಧಿ ಜೀವವನ್ನು ಹೊಂದಿಕೊಂಡು ಜೀವಿಸುವಂತ ಆತ್ಮವನ್ನ ಹೊಂದಿಕೊಂಡು ಜೀವಿಸುವುದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸದಿಂದ ಪ್ರೇರ ಒಂದು ನಿರ್ಧಾರ ಮಾಡಿಕೊಳ್ಳ, ನನ್ನ ಜೀವನ ಪರ್ಯಂತ ನಾನು ನನಗೆ ಇಲ್ಲ ಅಂತಲ್ಲ, ಸಮಯವನ್ನ ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಕೂರುತ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ಈ ಸಮಯದಲ್ಲಿ ನಿರ್ಧಾರ ಮಾಡ್ತೀರಾ? ಕರ್ತನ ಸನ್ನಿಧಾನದಲ್ಲಿ ಈ ನಿರ್ಧಾರದ ಮೇಲೆ ಈ ಸಮಯ ಕರಗಳನ್ನೆತ್ತಿರಿ ಬೇರೆ ನಾನೊಂದು ಪ್ರಾರ್ಥನೆಯನ್ನು ಮಾಡಿದೆ. ಪರಿಶುದ್ಧನಾದ ಬರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೇ. ಈ ನಿರ್ಧಾರದ ಮೇಲೆ ನಿನ್ನ ಪರಿಶುದ್ಧವಾದ ರಕ್ತ ರೋಕ್ಷಿಸಲ್ಪಡಲಿ ಕರ್ತನೇ. ಈ ನಿರ್ಧಾರದ ಮೇಲೆ ರಕ್ತದ ಮುದ್ರೆ ಹೊಚ್ಚಲ್ಪಡಲಿ ಕರ್ತನೇ. ಅವರ ನಿರ್ಧಾರಗಳು ಬದಲಾವಣೆ ಆಗದೆ ಕರ್ತನೇ. ದಿನನಿತ್ಯವೂ ಕರ್ತನೇ ನಿನ್ನ ವಾಕ್ಯವನ್ನು ಓದುವ ಹಾಗೆ, ದಿನನಿತ್ಯವೂ ಆರಾಧನೆ ಮಾಡುವ ಹಾಗೆ ಕರ್ತನೇ, ಪ್ರತಿದಿನವೂ ಸ್ವಾಮಿ ನಿನ್ನನ್ನ ಕರ್ತನೇ ರಾಜ ನಿನ್ನ ಪ್ರಾರ್ಥನೆಯಲ್ಲಿ ಕೂರುವ ಹಾಗೆ ವೈಯಕ್ತಿಕವಾಗಿ ಒಬ್ಬರನ್ನ ನಿನ್ನ ನಡೆಸುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಷನನ್ನು ನೋಡುವಾಗ ಎಲಿಷನ ಒಂದು ಸಮಯದಲ್ಲಿ ಆತನ ತನ್ನ ಕೋಣೆಯಲ್ಲಿ ಕೂತಿದ್ದಾನೆ. ಕೋಣೆಯಲ್ಲಿ ಕೂರುವಂತ ಸಂದರ್ಭದಲ್ಲಿ ಸುತ್ತಲೂ ಅರಾಮ್ಯ ಜನರು ತುಂಬಿಕೊಂಡಿದ್ದಾರೆ. ಆತನ ಸೇವಕರು ಹೊರಗಡೆ ಬರ್ತಾನೆ, ನೋಡಿ ಅರಾಮ್ಯ ಜನರು ಸುತ್ತುವರಿದಿದ್ದಾರೆ. ಅರಾಮ್ಯ ಜನರು ಎಲಿಷನನ್ನು ನಾಶ ಮಾಡೋದಕ್ಕೆ, ಪ್ರವಾದಿಯನ್ನು ನಾಶ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅಂದಾಗ ಈ ನೋಡಿದಂತ ಸೇವಕ ಇನ್ನೇನು ಅಟ್ಯಾಕ್ ಆಗಿ ಸಾಯ್ಬೇಕು. ಆ ಅಟ್ಯಾಕ್ ಆಗುವಂತ ಸಾಯಿದ ಮುಂಚೆ ತನ್ನ ಯಜಮಾನಿ ಒಂದು ಹೇಳೋಣ, ಆದ್ಮೇಲೆ ಸಾಯೋಣ ಅನ್ನೋ ರೀತಿಯಲ್ಲಿ ಆ ಆಲೋಚನೆಯಲ್ಲಿ ಬರ್ತಾರೆ. ಬಂದ ನಂತರ ಏನ್ ಹೇಳ್ತಾನೆ ಇದ್ದಾರೆ, ಸುತ್ತಲೂ ಸೈನ್ಯ ಆವರಿಸಿದೆ. ಎಲಿಷನು ಹೊರಗಡೆ ಹೋಗಿ ಅರಾಮ್ಯ ಸೈನ್ಯ ಬಂದಿದ್ಯಾ ಅಂತ ಅನ್ಕೊಂಡು ಹೆದರ್ಕೊಂಡು ನೋಡಿದ್ನ. ಆತನ ಕೂತಲ್ಲಿ ಸ್ಥಳದಿಂದಲೇ
ಕರ್ತನೆ ಈತನ ಕಣ್ಣನ್ನ ನೀನು ತೆರೆ. ಹಲ್ಲೆಲೂಯ. ಕಣ್ಣನ್ನ ತೆರೆದ ಕೂಡಲೇ ಬೆಟ್ಟದ ತಪ್ಪಲಲ್ಲಿ ಇರುವಂತಹ ಆ ಒಂದು ಸೈನ್ಯವನ್ನ ನೋಡ್ತಾ ಇದ್ದೇನೆ. ಪರಲೋಕ ಸೈನ್ಯ ಎಲಿಷನನ್ನ ಒಬ್ಬನನ್ನ ಕಾಯುವುದಕ್ಕೋಸ್ಕರವಾಗಿ ಪರಲೋಕ ಸೈನ್ಯ ಸಿದ್ಧವಾಗಿ ನಿಂತಿರುವುದನ್ನ ಆ ಸೇವಕನು ನೋಡ್ತಾರೆ. ಬೇರೆ ಇದರಿಂದ ನಮಗೆ ಅರ್ಥವಾಗ್ತದೆ, ಒಬ್ಬೊಬ್ಬ ವ್ಯಕ್ತಿಯನ್ನ ಕಾಯುವುದಕ್ಕೆ ನಮ್ಮ ದೇವರು ಸೈನ್ಯವನ್ನು ಇಟ್ಟಿದ್ದಾನೆ. ನಮ್ಮನ್ನ ದೇವರು ಕಾಯುವವನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನನ್ನು ನಾವು ವಿಚಾರ ನೋಡುವಾಗ ಪೇತ್ರನಲ್ಲಿ ಏನ್ ಪರ್ಮಿಷನ್ ಕೇಳಿದ್ದ ಸೈತಾನ? ಗೋಧಿ ಅಂತೆ ಒನೆಯಬೇಕು. ಇವಾಗ ಆಲೋಚನೆ ಮಾಡ್ರಿ, ಗೋಧಿ ಅಂತೆ ಒನೆಯಬೇಕಂದ್ರೆ ಸೈತಾನ ಆಸೆ ಏನಿದೆ ನೋಡ್ರಿ, ದೇವರ ಮಕ್ಕಳನ್ನ ಯಾವ ರೀತಿ ಒನೆಯಬೇಕಂತ. ಗೋಧಿಯನ್ನು ಒನೆಯೋದು ನನ್ಗೆ ಗೊತ್ತಿಲ್ಲ. ಎತ್ತಿ ಹೊಡೆಯೋದ, ಅದು ಜಾಲಸೋದು, ಮರದಲ್ಲಿ ಹೀಗೆ ಹೊಡೆಯೋದ. ನಾನೇನ್ ಅನ್ಕೊಂಡಿದ್ದೆ, ಗೋಧಿ ಇಟ್ಕೊಂಡು ಹಿಂಗೆ ಹೊಡೆಯೋದು ಅಂತ ಅನ್ಕೊಂಡೆ. ಅದೇ ಹೆಂಗೋ ಒಂದು, ಆದ್ರೂ ಕೂಡ ಅವ್ನಿಗೆ ಏನಂದ್ರೆ ನಮ್ಮನ್ನ ಕ್ರಶ್ ಮಾಡ್ಬೇಕು, ನಮ್ಮನ್ನ ಕ್ರಷರ್ ಅಲ್ಲಿ ಹಾಕಿ ನಮ್ಮನ್ನ ಫುಲ್ ಸ್ಮ್ಯಾಶ್ ಮಾಡ್ಬೇಕು ಅಂತ ಅನ್ಕೊಂಡು ಯಾರಿಗೆ ಆಸೆ ಇದೆ? ಸೈತಾನನಿಗೆ ಆಸೆ ಇದೆ. ಆ ಪರ್ಮಿಷನ್ ಅನ್ನ ಏನ್ ಕೇಳ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಹತ್ರ ಕೇಳ. ಹಾಗೆ ಯೇಸು ಕ್ರಿಸ್ತನಲ್ಲಿ, ಆದರೆ ನಾನು ನಿನ್ನಗೋಸ್ಕರ ವಿಜ್ಞಾಪನೆ ಮಾಡಿದ್ದೇನೆ, ನೀನು ಬಿದ್ದು ಹೋಗಬಾರದು, ನಾನು ನಿನಗೋಸ್ಕರ ವಿಜ್ಞಾಪನೆ ಮಾಡಿದ್ದೇನೆ. ಒಂದನ್ನು ನಾವು ಅರಿತುಕೊಂಡಿರ್ತಾರೆ, ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರಿದ್ದಾನೆ. ಹಲ್ಲೆಲೂಯ. ನಮ್ಮ ಕಾಯು, ನಮ್ಮ ಆತ್ಮ ಪ್ರಾಣದ ಸುತ್ತಲೂ ಬೆಂಕಿ ಬೇಲಿಯನ್ನು ಇಟ್ಟುಕೊಂಡು ನಮ್ಮನ್ನು ನಡೆಸುವಂತ ಒಬ್ಬ ದೇವರಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಮುಗ್ಧರಾಗಿರಬಹುದು, ಮೊದಲನೆಯ ಒಂದು ಹಂತದಲ್ಲಿ ನಾವು ಕಳೆದುಕೊಂಡ್ವಿ. ಆ ಮುಗ್ಧರನ್ನ ಕಾಪಾಡುವ ದೇವರ ಶಕ್ತನಾಗಿದ್ದಾನೆ. ಆದ್ರೆ ಎರಡನೇ ಹಂತದಲ್ಲಿ ನಾವು ಕಳೆದುಕೊಂಡ್ವಿ. ಕರ್ತನ ಸನ್ನಿಧಾನ ನಿನ್ನ ಮಾನಸಾಂತರ ಹೊಂದಿ ಬರೋದಾದ್ರೆ ನಿನ್ನನ್ನು ಕಾಯುವ ದೇವರು ಬಂದಿದ್ದಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ, ಯಾಕೋಬನ ರೀತಿಯಲ್ಲಿ ಕತ್ತಲೆಯ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ, ಯಾಕೋಬನ ರೀತಿಯಲ್ಲಿ ನೀನು ಪ್ರಾಣಭಯದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ, ಯಾಕೋಬನ ರೀತಿಯಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಓಡಿ ಹೋಗುವಂತ ಪರಿಸ್ಥಿತಿ ಇದ್ದರೂ ಕೂಡ ಕರ್ತನು ಕಾಯಲು ಶಕ್ತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಒಂದು ಉದಾಹರಣೆ ನನಗೆ ನೆನಪು ಬರ್ತಿದೆ ಅಂತಂದ್ರೆ, ಒಂದು ದಿವಸ ಹೀಗೆ ನಡೀತು. ಒಬ್ರು ಮರುಭೂಮಿ ಪ್ರದೇಶ ಟ್ರಾವೆಲಿಂಗ್ ಮಾಡ್ತಾರೆ. ಟ್ರಾವೆಲಿಂಗ್ ಮಾಡುವಂತ ಸಮಯದಲ್ಲಿ ಅವತ್ತು ರಾತ್ರಿ ಆಯ್ತು. ರಾತ್ರಿ ಸಂಜೆ ಆಯ್ತಲ್ಲ ಅಂತ ಅನ್ಕೊಂಡು ಯಾಕೋಬನ ರೀತಿಯಲ್ಲೇ ಅವರು ಇಲ್ಲೇ ಒಂದು ಗುಡಾರ ಹಾಕಿ ಇದ್ದು ಬಿಡೋಣ, ನಾಳೆ ಬೆಳಗ್ಗೆ ಪ್ರಯಾಣವನ್ನ ಮುಂದುವರಿಸೋಣ. ದೇವರ ಕೃಪೆ ಇರೋದ್ರೆ ಆತನ ವಿಶ್ವಾಸಿಯಾಗಿದೆ. ಆ ವಿಶ್ವಾಸಿಯಾದ ಆತನು ತನ್ನ ಒಂಟೆಗಳನ್ನ ಕಟ್ಟಿ ಹಾಕಿ ಗುಡಾರವನ್ನ ಹಾಕಿ ರಾತ್ರಿ ಊಟ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಒಂದು ಸತ್ಯವಿದ್ದ ಭಾಗವನ್ನು ಓದಿ. ಯಾವ ಸತ್ಯವಿದ್ದ ಭಾಗ ಆಗಿರ್ಬೋದು? ಕೀರ್ತನೆ 121ನೇ ಅಧ್ಯಾಯ 7ನೇ ವಚನ. ಅದನ್ನು ಈ ರೀತಿಯಲ್ಲಿ ಓದ್ತಾ ಇದ್ದಾನೆ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಅದೇ ರೀತಿಯಲ್ಲಿ ಆ 121ನೇ ಕೀರ್ತನೆಯನ್ನ ನಾವು ಸ್ವಲ್ಪ ಓದುದಾದ್ರೆ ಇನ್ನೂ ಚೆನ್ನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಎಸ್, ಏನಂತ ಬರೆಯಲ್ಪಟ್ಟಿದೆ? ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಇನ್ನೊಂದು ಪ್ರಬಲವಾದ ವಾಕ್ಯ ನೋಡುವಾಗ, ಇಗೋ ಇಸ್ರಾಯೇಲರನ್ನು ಕಾಯುವಾತನು ಅದನ್ನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ ಅನ್ನೋದನ್ನ ಓದಿ ಆತನು ಸತ್ಯವೇದವನ್ನು ಮುಚ್ಚಿ, ನೀನು ತೂಕಡಿಸೋದಿಲ್ಲ ದೇವರೇ, ನಿದ್ರಿಸೋದಿಲ್ಲ, ಈಗ ನಾನು ಮಲಗಿಕ್ಕೆ ಹೋಗ್ತಾ ಇದ್ದೇನೆ ಅನ್ಕೊಂಡು ಹೇಳಿ ಅವನು ಮಲಗ್ತಾನೆ. ಇದನ್ನೆಲ್ಲವನ್ನ ಯಾರೋ ಒಬ್ಬ ನಿಂತು ಕಳ್ಳ ನೋಡ್ತಾ ಇದ್ದಾನೆ. ಯಾಕಂದ್ರೆ ಟ್ರಾವೆಲಿಂಗ್ ಹೋಗುವವ್ರ ಜೊತೆ ಹಣ ಇರುತ್ತೆ, ಅಲ್ಲಿ ಉಪಯೋಗಿಸಬೇಕಾದಂತ ವಸ್ತುಗಳಿರ್ತವೆ, ಎಲ್ಲ ಅಮೂಲ್ಯವಾದ ವಸ್ತುಗಳನ್ನು ಇಟ್ಕೊಂಡು ಬಂದಿರ್ತಾರೆ, ಅಥವಾ ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ ಅಂತ ಅನ್ಕೊಂಡು ಅವನೇನ್ ಮಾಡ್ತಾ ಇದ್ದಾನೆ, ಅವನೆಲ್ಲವನ್ನು ಉತ್ಸಾಹ ಮಾಡ್ತಾ ಇದ್ದಾನೆ. ಇವ್ ಮಲಗಿದ್ದಾನೆ. ಮಲಗಿದ ಕೂಡಲೇ ಈಗ ಅವನ ಕೈ ಚಳಕ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಗುಡಾರದ ಬಳಿಗೆ ಬರ್ತಾನೆ. ಬಂದ ನಂತರ ಈ ವ್ಯಕ್ತಿ ಏನ್ ಮಾಡಿದ್ದಾನೆ, ತನ್ನ ಹಣದ ಚೀಲವನ್ನ ಎಲ್ಲೂ ಕೂಡ ಇಡದೆ ಸೊಂಟದಲ್ಲಿ ಇಟ್ಟಿದ್ದಾನೆ. ಸೊಂಟದಲ್ಲಿ ಇಟ್ಟಿದಂತ ಹಣದ ಚೀಲವನ್ನ ಈಗ ತೆಗಿಬೇಕು, ಕಳ್ಳ ತೆಗಿಬೇಕು ಅಂತ ಅನ್ಕೊಂಡು ಮೆಲ್ಲಕ್ಕೆ ಹೋಗಿ ಆತನ ಕೈಗೆ ಇಷ್ಟು ಅವನ ಸೊಂಟದವರೆಗೆ ಹತ್ರ ಆಗಿದೆ. ಆವಾಗ ಸಡನ್ ಆಗಿ ಗುಡಾರದೊಳಗೆ ಲೈಟ್ ಬಂತು. ಯಾರೋ ಎದ್ರಲ್ಲಪ್ಪ ಅಂತ ಅನ್ಕೊಂಡು ಕಳ್ಳ ಓಡೋಗಿ ಮತ್ತೆ ಎಲ್ಲಿ ಅಡಗಿ ಕೂತಿದ್ನೋ ಅಲ್ಲೇ ಹೋಗಿ ಅಡಗಿ. ಏನಾಯ್ತು, ಒಂದ್ಸರಿ ಯಾರೋ ಎದ್ದಿರ್ಬೇಕು ಅನ್ಕೊಂಡು ಆ ಒಂದು
ಲೈಟ್ ಬಂದಿದ್ದು ಇದರಲ್ಲಿ ಅವನಿಗೆ ಯಾರು ಎದ್ದಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಅನ್ಕೊಂಡು ನೋಡೋದಕ್ಕಾಗದೆ ಅದನ್ನ ಸೀದಾ ಹೋಗಿ ನಿಂತ್ಕೊಂಡಿದ್ದಾನೆ. ತದನಂತರ ಮತ್ತೆ ಪ್ರಯತ್ನ ಪಡ್ತಾನೆ, ಲೈಟ್ ಎಲ್ಲ ಆಫ್ ಆಯ್ತು, ಮತ್ತೆ ಪ್ರಯತ್ನ ಬಂದು ಈ ಸೊಂಟದವರೆಗೆ ಬಂದು ಕೈ ಹಾಕಿದ ಕೂಡಲೇ ಚಕ್ಕಂದ ಲೈಟ್ ಬರ್ತಾ ಇದೆ. ಎರಡನೇ ಸರಿ ಆಯ್ತು, ಮತ್ತೆ ಹೋಗಿ ದೂರ ನಿಂತ್ಕೊಳ್ತಾನೆ, ಮತ್ತೆ ಲೈಟ್ ಆಫ್ ಆಗಿರುತ್ತೆ. ಲೈಟ್ ಆಫ್ ಮೂರನೇ ಸರಿ ಬಂದು ಟ್ರೈ ಮಾಡಿ ಆತನು ಬಂದಾಗ ಅದು ಮುಟ್ಟಿದ ಕೂಡಲೇ, ಅಲ್ಲಿ ಹತ್ರ ಬಂದ ಕೂಡಲೇ ಲೈಟ್ ಆನ್ ಆಗ್ತದೆ. ಈ ಗುಡಾರದ ಸ್ಥಳದಲ್ಲಿ ಲೈಟ್ ಆನ್ ಮಾಡೋರು ಯಾರಿದ್ದಾರೆ? ಯಾರು ಎಲೆಕ್ಟ್ರಿಸಿಟಿ ಕೊಟ್ಟರು? ಲೈಟ್ ಆನ್ ಆಗ್ತಿದೆ, ಇದು ಯಾಕೆ ಲೈಟ್ ಆನ್ ಆಗ್ತಿದೆ? ಇವನು ಬೆಳಗ್ಗೆ ಕ್ಯೂರಿಯಾಸಿಟಿ ತಗೊಳಕ್ಕಾಗಿಲ್ಲ, ಸ್ವಲ್ಪ ಸಮಯ ಮಲಗಿದಾನೆ, ಬೆಳಗ್ಗೆ ಬೇಗ ಎದ್ದುಬಿಟ್ಟಿದ್ದಾನೆ. ಎದ್ದುಬಿಟ್ಟು ತನ್ನಲ್ಲಿರುವಂತ ರಿವಾಲ್ವರ್ ತೆಗೆದುಕೊಂಡು ಅವನ ಮೈಂಡ್ಗೆ ಇಟ್ಟುಬಿಟ್ಟು, ನಾನು ಯಾವಾಗಲೂ ಕದಿಯೋದಕ್ಕೆ ಬರ್ತಾ ಇದ್ದೆ, ಆ ಸೊಂಟದ ಕಡೆ ನನ್ನ ಕೈ ಎತ್ತಿ ದಿನ ಹಣದ ಚೀಲನ್ನು ತೆಗೆಯಕ್ಕೆ ಹೋಗುವಾಗ ಯಾರೋ ಒಂದು ಲೈಟ್ ಆಗ್ತಾ ಇದ್ರು, ಆ ಸ್ವಿಚ್ ಎಲ್ಲಿ ಇಟ್ಟಿದ್ಯಾ ಅಂತ ಅನ್ಕೊಂಡು, ಆ ಸ್ವಿಚ್ ಎಲ್ಲಿಟ್ಟಿದ್ಯಾ? ಆ ಸ್ವಿಚ್ ಕರೆಕ್ಟ್ ಆಗಿ ನಾನು ಆ ಹಣದ ಚೀಲ ಕೈ ಹಾಕೋದು ಬರ್ತಿದ್ಯಲ್ಲ ಅಂತ ಅನ್ಕೊಂಡು ಹೇಳ್ತಾನೆ. ಇವನಿಗೆ ಏನ್ ಸ್ವಿಚ್, ಏನು, ಯಾರೇನು? ಆದ್ರೆ ಸ್ವಲ್ಪ ಹೊತ್ತಾಗಲೇ ಮನಸ್ಸು ಆ ನಿದ್ದೆಯಿಂದ ಹೊರಗಡೆ ಬಂದು ಆಲೋಚನೆ ಮಾಡ್ತಾನೆ, ಓ ಕಳ್ಳ ಬಂದಿದ್ದಾನೆ, ಇವನು ರಿವಾಲ್ವರ್ ನನ್ನ ತಲೆ ಮೇಲೆ ಇಟ್ಟಿದ್ದಾನೆ. ಈ ರೀತಿ ಘಟನೆಗಳನ್ನು ನಡೆದಿವೆ, ಯಾಕಂದ್ರೆ ಇವನಿಗೆ ಗೊತ್ತಿಲ್ಲ ಏನ್ ನಡೆದಿದೆ ಅಂತ. ತದನಂತರ ಆತನ ಹೇಳ್ತಾ ಇದ್ದಾನೆ, ಲೈಟ್ ಇಲ್ಲಿದೆ, ಸ್ವಿಚ್ ಎಲ್ಲಿದೆ? ಪರಲೋಕದಲ್ಲಿದೆ. ಹಲ್ಲೆಲೂಯಾ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಕಾಯುವವನು, ಅದನ್ನು ನಿದ್ರಿಸೋದಿಲ್ಲ, ತೂಕಡಿಸೋದಿಲ್ಲ, ನಮ್ಮನ್ನ ಸದಾ ಕಾಯುವಾತನಾಗಿದ್ರೆ ಪ್ರಿಯರೇ, ನಮ್ಮನ್ನ ಕಾಯುವಂತ ಸ್ವಿಚ್ ಎಲ್ಲಿದೆ? ಅದು ಪರಲೋಕದಲ್ಲಿದೆ. ಹಲ್ಲೆಲೂಯಾ. ನೀನು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಒಂದು ಸ್ವಿಚ್ ಒತ್ತುತ್ತಾರೆ, ಒಂದು ಕ್ಷಣ ಮಾತ್ರದಲ್ಲಿ ಕರ್ತನು ನಿನ್ನನ್ನ ಕಾಯುವಾತನಾಗಿದ್ರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಿಜ್ಕೀಯನ ವಿರುದ್ಧವಾಗಿ ದೊಡ್ಡ ಒಂದು ಅಶ್ಶೂರ್ಯನ ಸೈನ್ಯವನ್ನು ನಿಲ್ಲುವಾಗ ಹಿಜ್ಕೀಯನು ಒಂದೇ ಪ್ರಾರ್ಥನೆ ಮಾಡಿದ್ದು, ಎಲ್ಲ ಪತ್ರಗಳನ್ನು ತೆರೆದು ಅದನ್ನು ಒಂದೇ ಪ್ರಾರ್ಥನೆ ಮಾಡಿ ಮುಗಿಸಿ ಆತನು ಮಲಗಿದನು ಪ್ರಿಯರೇ. ಆದ್ರೆ ನಮ್ಮ ದೇವರು ನಿದ್ರಿಸಿಲ್ಲ, ನಮ್ಮ ದೇವರು ತೂಕಡಿಸಿಲ್ಲ. ಕೇವಲ ಒಬ್ಬನೇ ಒಬ್ಬ ದೇವದೂತನನ್ನು ಕಳಿಸಿ 1,85,000 ಜನರನ್ನ, ಓ ಶತ್ರುಗಳನ್ನ ನಾಶ ಮಾಡಿದಂತ ನಮ್ಮ ದೇವರಾಗಿ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಓ ಉಪವಾಸದಲ್ಲಿರುವಂತಹ ದೇವಜನರೇ, ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ, ದೇವರು ನಮ್ಮನ್ನ ಕಾಯುವಾತನಾಗಿದ್ದಾರೆ. ಹಲ್ಲೆಲೂಯಾ. ನಾವು ಕರ್ತನ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ಒಪ್ಪಿಸಿಕೊಂಡು ನಾವು ಜೀವಿಸೋದವರೆ. ನೋಡ್ರಿ, ಆತನ ಕೆಲಸ ಏನು ಮಾಡಿದ್ದು? ಬೇರೆ ಏನು ಮಾಡಿಲ್ಲ. ಯಾವ ಪ್ರೊಟೆಕ್ಷನ್ಗೋಸ್ಕರ ನಿರೀಕ್ಷೆ ಮಾಡಿಲ್ಲ. ದೇವರ ವಾಕ್ಯವನ್ನ ಓದ್ದ, ದೇವರ ವಾಕ್ಯವನ್ನ ಕರ್ತನಿಗೆ ನೆನಪಿಸಿದ. ಏನಂತ ನೆನಪಿಸಿದ? ನನ್ನ ದೇವರು ನಿದ್ರಿಸಲ್ಲ, ನನ್ನ ದೇವರು ತೂಕಡಿಸಲ್ಲ, ಆತನು ನನ್ನ ಪ್ರಾಣವನ್ನ ಕಾಯುತ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ದೇವರ ವಾಗ್ದಾನಗಳನ್ನು ನೀವು ಯಾವಾಗ ಕರ್ತನಿಗೆ ನೆನಪುಗೊಳಿಸ್ತಿರೋ ಪರಲೋಕ ಆಕ್ಟಿವ್ ಆಗುತ್ತೆ. ಹಲ್ಲೆಲೂಯಾ. ದೇವದೂತರು ಹತ್ತಿ ಇಳಿದು ನಿಮಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ಉಳಿಗದ ಆತ್ಮಗಳು ನಿಮಗೋಸ್ಕರ ಇಳಿದು ಬರುವವರಾಗಿದ್ದಾರೆ. ಯಾಕೆಂದ್ರೆ ಅವರು ಯಾರ ಒಂದು ಸೇವಕರಾಗಿದ್ದಾರೆ? ಕರ್ತನ, ನಮ್ಮ ದೇವರ ಸೇವಕರಾಗಿದ್ದಾರೆ. ತನ್ನ ಮಕ್ಕಳು ಕಷ್ಟದಿರುವಾಗ ಆತನು ಸಹಿಸಿಕೊಂಡು ಸುಮ್ಮನೆ ಕೂಡುವನಲ್ಲ, ಆತನು ಇಳಿದು ಬರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಯಾಕೋಬನು ಆ ತಲೆದಿಂಬಾಗಿ ಇಟ್ಟಂತ ಕಲ್ಲಿಗೆ ಒಂದು ಸಾಕ್ಷಿ ಹೇಳಬೇಕಿದೆ. ಆ ಸಾಕ್ಷಿ ಯಾವುದೆಂದು ನೋಡುವಾಗ, ಯಾಕೋಬನ ದೇವರು ಆತನನ್ನ ಕಾಯುವ ದೇವರಾಗಿದ್ದಾರೆ. ಇವತ್ತಿನ ದಿವಸ ನಮಗೂ ಕರ್ತನ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಕಾಯುವ ದೇವರಾಗಿದ್ದೇನೆ, ನಾನು ನಿಮ್ಮನ್ನ ಕಾಯುವ ದೇವರಾಗಿದ್ದೇನೆ, ನಾನು ನಿಮ್ಮನ್ನ ಕಾಯುವ ದೇವರಾಗಿದ್ದೇನೆ. ಇದರಲ್ಲಿ ಬಾಯಿ ತೆರೆದು ಸ್ತೋತ್ರ ಮಾಡೋಣ ಕರ್ತನ ಸನ್ನಿಧಾನದಲ್ಲಿ. ಬಾಯಿ ತೆರೆದು ಹೇಳೋಣ, ಕರ್ತನೇ, ನನ್ನ ಈ ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನನ್ನ ಕಾಯುವ ದೇವರೇ, ನಿನ್ನ ವಾಕ್ಯವನ್ನು ನೆನೆಸಿ ನಾನು ಸ್ತೋತ್ರ ಮಾಡ್ತೇನೆ, ನನ್ನನ್ನು ನಿನಗೆ ಸಮರ್ಪಿಸಿಕೊಡ್ತಾ ಇದ್ದೇನೆ. ಮಾಡುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ, ಆ ಕಾರ್ಯವನ್ನು ಮಾಡುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ರಾಜ, ನಮ್ಮನ್ನು ಕಾಯುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಹಸ್ತ ನಮ್ಮನ್ನ ಕರ್ತನೆ ನಡೆಸುವುದಕ್ಕಾಗಿ ಸ್ತೋತ್ರ. ನೀನು ನಿದ್ರಿಸೋದಿಲ್ಲ, ಕರ್ತನೆ ತೂಕಡಿಸೋದಿಲ್ಲ. ಇಸ್ರೇಲನ ಸದಮನ ಸ್ವಾಮಿ ಕರ್ತನೆ ನಮ್ಮನ್ನ ಕಾಯುವಾತನಾಗಿದೆ. ಕರ್ತನೆ, ರಾಜ, ನಮ್ಮ ಪ್ರಾಣವನ್ನ ಎಲ್ಲ ಕೇಳದಿಂದ ತಪ್ಪಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ,
ಈ ಉಪವಾಸ ಪ್ರಾರ್ಥನೆ 15ನೇ ದಿವಸದಲ್ಲಿ ನಾವು ಕಂಡುಕೊಂಡಿರುವ ಸತ್ಯ ಸ್ವಾಮಿ, ನೀನು ನಮ್ಮನ್ನ ಕಾಯುವ ದೇವರು. ಹಾಲೆಲೂಯ. ನೀನು ನಮ್ಮನ್ನ ಕಾಯುವ ದೇವರು ಕರ್ತನೆ, ನೀನು ನಮ್ಮನ್ನ ಕಾಯುವ ದೇವರಾಗಿದೆ ಕರ್ತನೆ. ನಮ್ಮ ಸುತ್ತಲೊಂದು ಬೆಂಕಿ ಬೇಲಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬದ ಸುತ್ತಲೊಂದು ಬೆಂಕಿ ಬೇಲಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮ ಸ್ವಾಸ್ಥ್ಯದ ಸುತ್ತಲೂ, ನಮ್ಮ ವೆಹಿಕಲ್ ಸುತ್ತಲೂ ಕರ್ತನೆ ಬೆಂಕಿ ಬೇಲಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅನೇಕ ಅವಘಡಗಳು ನಡೆಯದೆ ಕರ್ತನೆ ನಮ್ಮ ಪ್ರಾಣ, ಆತ್ಮ, ಶರೀರವನ್ನ ನೀನು ಕಾದಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನ ಕರ್ತನೆ ನಮ್ಮ ಎಲ್ಲ ಕುಟುಂಬದ ಸದಸ್ಯರನ್ನ ಕರ್ತನೆ, ನಮ್ಮನ್ನ ಅದೇ ರೀತಿ ನಮ್ಮ ಸ್ವಾಸ್ಥ್ಯವನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ ಕರ್ತನೆ. ಏನೇ ಆಗಬೇಕಾದ್ರೂ ನಿನ್ನ ಅಪ್ಪಣೆ ಬೇಕಾಗಿದೆಯಲ್ಲ. ನಮ್ಮ ತಲೆ ಕೂದಲು ಕೆಳಗಡೆ ಬೀಳಬೇಕಾದರೂ ನಮಗೆ ನಿನ್ನ ಅಪ್ಪಣೆ ಅಗತ್ಯವಿದೆಯಲ್ಲ ಸ್ವಾಮಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ನಮ್ಮ ವಿರುದ್ಧವಾಗಿ ನಿಂತಿರುವಂತಹ ಎಲ್ಲಾ ಸೈತಾನನ ಕಾರ್ಯಗಳು, ಅಂಧಕಾರ ಶಕ್ತಿಗಳು, ಶತ್ರುವಿನ ಎಲ್ಲಾ ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದ ಬಿಡುಗಡೆ ಮಂಜು ಮಾಡಿ ನಮ್ಮೆಲ್ಲರನ್ನ ನಡೆಸ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್.